ವಯೋವೃದ್ಧರ ಆರೋಗ್ಯ ಸಮಸ್ಯೆಗಳು 80-85ನೇ ವಯಸ್ಸಿನವರಿಗೆ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ವಯಸ್ಸು ಕಾಲಕ್ರಮೇಣ ಹೆಚ್ಚುತ್ತಾ ಹೋಗುವ ಪ್ರಕೃತಿಯ ನಿಯಮ. 80ರಿಂದ 85ನೇ ವಯಸ್ಸಿನ ನಡುವೆ ಕಾಲನ್ನು ತೋರುತ್ತಿರುವ ವೃದ್ಧರು ಜೀವನದ ಅನುಭವದಿಂದ ಕೂಡಿದವರಾದರೂ ದೈಹಿಕ ಮತ್ತು ಮಾನಸಿಕ ಕ್ಷೀಣತೆ ಅವರಿಗೆ ಉಂಟಾಗುವ ಸಹಜ ಸಮಸ್ಯೆ. ಈ ವಯಸ್ಸಿನಲ್ಲಿ ದೇಹದ ಪ್ರತಿಕ್ರಿಯೆ ಶಕ್ತಿಯು ಕಡಿಮೆಯಾಗುವುದರಿಂದ ವಿವಿಧ ರೀತಿಯ ಆರೋಗ್ಯ ತೊಂದರೆಗಳು ಎದುರಾಗುತ್ತವೆ. ಈ ಸಮಸ್ಯೆಗಳು ವೈಯಕ್ತಿಕ ಆರೈಕೆ ಮತ್ತು ಕುಟುಂಬದ ಸಹಕಾರದ ಮೂಲಕ ಹತ್ತಿಕ್ಕಬಹುದಾಗಿದೆ. ಮೊದಲನೆಯದಾಗಿ ಸ್ಮರಣಶಕ್ತಿ ಹಿಂದುಳಿಕೆಯಾಗುವುದು ಸಾಮಾನ್ಯ. ಡಿಮೆನ್ಷಿಯಾ, ಅಲ್ಝೈಮರ್ ಮುಂತಾದ ಮನಸ್ಸಿನ ತೊಂದರೆಗಳು ಈ ವಯಸ್ಸಿನಲ್ಲಿಯೇ ಹೆಚ್ಚು ಕಾಣಿಸುತ್ತವೆ. ಕೆಲವೊಮ್ಮೆ ವೃದ್ಧರು ತಮ್ಮ ಕುಟುಂಬದ ಸದಸ್ಯರನ್ನೂ ಗುರುತಿಸಲು ಅಸಾಧ್ಯವಾಗಬಹುದು. ಇದರಿಂದಾಗಿ ಅವರು ಮಾನಸಿಕ ಹಿಂಜರಿತಕ್ಕೊಳಗಾಗಬಹುದು. ಮತ್ತೊಂದೆಡೆ ದೃಷ್ಟಿ ಮತ್ತು ಶ್ರವಣ ಶಕ್ತಿ ಕುಂದುವುದು ಸಹಜ. ಮೂಟೆ ಕಣ್ಣು, ಗ್ಲೂಕೋಮಾ ಮುಂತಾದ ದೃಷ್ಟಿದೋಷಗಳು ಮತ್ತು ಕೇಳುವ ಶಕ್ತಿಯ ಕ್ಷಯ ವೃದ್ಧರ ದೈನಂದಿನ ಬದುಕಿಗೆ ಅಡ್ಡಿಪಡಿಸುತ್ತದೆ. ವೈದ್ಯಕೀಯ ಸಲಹೆ ಮತ್ತು ಸೂಕ್ತ ಚಿಕಿತ್ಸೆಯಿಂದ ಇವು ಹತ್ತಿಕ್ಕಬಹುದಾಗಿದೆ. ಅಷ್ಟೇ ಅಲ್ಲದೆ ಮೂಳೆ ದುರ್ಬಲತೆ, ಸಂಧಿವಾತ, ನಿದ್ರೆಯ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಶಕ್ತಿ ನಿಲ್ಲದ ತಾನಾಗಿಯೇ ಬಿದ್ದು ಹೋಗುವ ಅಪಾಯಗಳು ಸಹ ಇದರಲ್ಲಿ ಸೇರಿವೆ. ಅನೇಕರು ಮಲಗುವಲ್ಲಿ ತೊಂದರೆ ಅನುಭವಿಸುತ್ತಾರೆ. ಕೆಲವರು ಮಂದಿಗೆ ಮೂತ್ರಪಿಂಡದ ಸಮಸ್ಯೆಗಳು, ಶಕ್ತಿ ಕ್ಷಯ, ಆಹಾರ ಜೀರ್ಣತೆಯಲ್ಲಿ ಅಡಚಣೆ ಉಂಟಾಗುತ್ತವೆ. ಈ ವಯಸ್ಸಿನಲ್ಲಿ ವೃದ್ಧರಿಗೆ ಮಾನಸಿಕ ಸಹಕಾರ ಬಹಳ ಅಗತ್ಯ. ನೊಂದ ಮನಸ್ಥಿತಿ, ಕುಟುಂಬದಿಂದ ದೂರವಿರುವ ಭಾವನೆ ಇವೆಲ್ಲವೂ ಅವರ ಆರೋಗ್ಯವನ್ನು ಮತ್ತಷ್ಟು ಹಿಂದುಳಿಸಬಹುದು. ಕುಟುಂಬ ಸದಸ್ಯರು ಪ್ರೀತಿಯಿಂದ ಮಾತನಾಡುವುದು, ಸಮಯ ಕಳೆಯುವುದು, ಆರೋಗ್ಯಪೂರ್ಣ ಆಹಾರ ನೀಡುವುದು, ನಿರಂತರ ಆರೋಗ್ಯ ತಪಾಸಣೆ ಮಾಡುವುದು ಇಂತಹ ಸಮಸ್ಯೆಗಳನ್ನು ತಗ್ಗಿಸಲು ಸಹಕಾರಿ. 80-85ನೇ ವಯಸ್ಸಿನ ಆರೋಗ್ಯ ಸಮಸ್ಯೆಗಳು ಸಹಜವಾದವು. ಆದರೆ ಕಾಳಜಿ, ಪ್ರೀತಿಯಿಂದ ಬಾಳಿದರೆ ಈ ವಯಸ್ಸು ಸಹ ಚಿರಸ್ಮರಣೀಯವಾಗಬಹುದು. ಹಿರಿಯರ ಆರೈಕೆ ನಮ್ಮ ಕರ್ತವ್ಯವಾಗಿದ್ದು, ಅವರ ಅನುಭವದಿಂದ ಬದುಕನ್ನು ಸದೃಢವಾಗಿ ರೂಪಿಸಬಹುದಾಗಿದೆ. ಹಿರಿಯರನ್ನು ಗೌರವಿಸುವುದು, ಅವರ ಆರೋಗ್ಯವನ್ನು ಕಾಪಾಡುವುದು ಸಮಾಜದ ಸಹಜ ಜವಾಬ್ದಾರಿಯಾಗಿರಬೇಕು. ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ವಯಸ್ಸಾದವರಿಗೆ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಹಾಗೂ ಕುಟುಂಬದ ಸದಸ್ಯರು ಅವರೊಂದಿಗೆ ಯಾವ ರೀತಿ ಪ್ರೀತಿ ಕಾಳಜಿಯಿಂದ ಇದ್ದರೆ ಅವರ ಆರೋಗ್ಯ ಸಮಸ್ಯೆಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ ಎಂಬ ವಿಡಿಯೋವನ್ನು ತಿಳಿಸಲಾಗಿದೆ. ಈ ಒಂದು ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಅವರ್ ಚಾನಲ್. ಥ್ಯಾಂಕ್ ಯು.